ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಶೂನ್ಯ ಮಾರಮ್ಮ ನಮ್ಮ ದುಗ್ಗವರದಲ್ಲಿ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ನಾಟಕ ಸಮೇತ ಇದೆ. ಅದು ಫುಲ್ ವೀಡಿಯೋ ಹಾಕ್ತೀನಿ ನೋಡಿ. ತುಂಬ ಫನ್ ಆಗಿದೆ, ತುಂಬ ಎಂಟರ್ಟೈನ್ ಆಗಿದೆ. ನೋಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್, ಪ್ಲೀಸ್. ಫ್ರೆಂಡ್ಸ್ ನೋಡಿ, ಎಷ್ಟು ನೀಟಾಗಿ ಲೈಟ್ ಸರಗಳನ್ನು ಹಾಕಿಬಿಟ್ಟು ಊರಲ್ಲಿ ತುಂಬ ಹಬ್ಬದ ವಾತಾವರಣ ತುಂಬಿದೆ. ಬ್ಯಾನರ್ಸು, ತುಂಬ ಜನ ನೋಡಿ ಫ್ರೆಂಡ್ಸ್, ಎಲ್ಲ ಹುಡುಗರು ಬ್ಯಾನರ್ಸ್ ಹಾಕಿದ್ದಾರೆ. ತುಂಬ ಜನ ಫುಲ್ಲು ಜೋಶಾಗಿ ಆಟ ಆಡ್ತಾ ಇದ್ದಾರೆ. ಅಲ್ಲಿ ಹೋಟ್ಲು ಮುಂದೆನೂ ಜನ, ರಸ್ತೆಯಲ್ಲೂ ಜನ, ಫುಲ್ಲು ಜನ ಜಂಗುಲಿನೇ ತುಂಬ್ಕೊಂಡ್ಬಿಟ್ಟಿದೆ. ಇವತ್ತು ಸಾಮಾಜಿಕ ನಾಟಕ ಬೇರೆ, ಫುಲ್ಲು ಜನ ಇದೆ. ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಸಾಮಾಜಿಕ ನಾಟಕ ಅಂದ್ರೇ ಒಂದು ಕಳೆ. ಅದಕ್ಕೆ ಒಂದು ಬಿಗ್ ಅಭಿಮಾನಿಗಳ ಫ್ಯಾನ್ ಬೇಸೇ ಇದೆ ಬರೀ. ಅದಕ್ಕೆ ಯಾವ ಊರ ಅಕ್ಕಪಕ್ಕ ಇರೋ ಊರಲ್ಲ ಸಮೇತ ಆ ನಾಟಕಗಳನ್ನ ನೋಡೋದಕ್ಕೆ ಆ ಊರುಗಳಿಗೆ ಹೋಗ್ತಾ ಇದ್ರು. ನಾವು ತುಂಬ ಸರಿ ಹೋಗಿದ್ದೀವಿ. ತುಂಬ ಅದ್ಭುತವಾದಂಥ ಸ್ಟೇಜ್ ನೋಡಿ, ಲೈಟಿಂಗ್ ಎಷ್ಟು ಅದ್ಭುತವಾಗಿ ತೋರಿಸ್ತಾ ಇದೆ. ನೋಡಿ ಜೋರಾಗಿರುತ್ತೆ ಅಂತ ನಿಜವಾಗಿ ನನಗೆ ಗೊತ್ತಿಲ್ಲ. ಫ್ರೆಂಡ್ಸ್, ಬ್ಯಾನರ್ಗಳು, ಲೈಟಿಂಗ್ಸ್ಗಳು ಬಂದಿದೆ ನೋಡ್ರಿ. ಗಣೇಶನ ಲೈಟಿಂಗ್ಸ್ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಇಲ್ಲಿ ದೇವಿಯ ಲೈಟಿಂಗ್ಸ್ ನೋಡಿ ಫ್ರೆಂಡ್ಸ್, ಫುಲ್ ಬ್ಯೂಟಿಫುಲ್ ಆಗಿದೆ. ಮಾಡಿದ್ದಾರೆ ಫ್ರೆಂಡ್ಸ್. ಪ್ರತಿ ರೋಡ್ಗೂ ಲೈಟಿಂಗ್ಸ್, ಡಿಸೈನ್ಸ್ ಫುಲ್ ಹಬ್ಬ ಜೋರಾಗಿ ತುಂಬಾ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಜನ ಎಷ್ಟೊಂದು ಸೇರಿದ್ದಾರೆ. ನಾಟಕ ಇರುವ ಕಾರಣದಿಂದ ಫುಲ್ ಜನ ಸಂಖ್ಯೆ ಜಮಾಯಿಸ್ಬಿಟ್ಟಿದೆ. ಫ್ರೆಂಡ್ಸ್, ನಾಟಕದ ಸ್ಟೇಜ್ ನೋಡಿ. ಫ್ರೆಂಡ್ಸ್, ವಾದ್ಯ ವೃಂದ ಇವರೇನೆ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂಡ್ ಮ್ಯೂಸಿಕ್ ಕಂಪೋಸರ್ಸ್. ಹಲೋ ಹಲೋ, ದಯವಿಟ್ಟು ಕಾಲಾವಕಾಶ ತುಂಬ ಕಡಿಮೆ ಇದೆ. ದಯವಿಟ್ಟು ಬಿ ರಾಮಣ್ಣ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಬುಡ್ನೆಟ್ ದುರ್ಗವರ, ದಯವಿಟ್ಟು ಇವರು ವೇದಿಕೆಗೆ ಬರಬೇಕು. ಹಾಗೂ ಆರ್ ಲೋಕೇಶ್, ಗ್ರಾಮ ಪಂಚಾಯತಿ ಸದಸ್ಯರು ದುರ್ಗವರ, ದಯವಿಟ್ಟು ಇವರು ಸಹ ವೇದಿಕೆಗೆ ಬರಬೇಕು. ಶ್ರೀಮತಿ ಬೈರಹಳ್ಳಿ ಮಂಜುನಾಥ್, ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ದುರ್ಗವರ, ಇವರು ಸಹ ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಮತಿ ಲಕ್ಷ್ಮಕ್ಕ ರಣಸ್ವಾಮಿ, ಇವರು ಸಹ ವೇದಿಕೆಗೆ ಬರಬೇಕು. ರವಿಕುಮಾರ್, ಗ್ರಾಮ ಪಂಚಾಯತಿ ಸದಸ್ಯರು ದುರ್ಗವರ, ಇವರು ಸಹ ವೇದಿಕೆಗೆ ಬರಬೇಕು. ಶ್ರೀಮತಿ ಶಾಂತಮ್ಮ ನಿಂಗಪ್ಪ, ಗ್ರಾಮ ಪಂಚಾಯತಿ ಸದಸ್ಯರು ದುರ್ಗವರ, ಇವರು ಸಹ ವೇದಿಕೆಗೆ ಬರಬೇಕು. ರಘುಮೂರ್ತಿ ಸರ್ ಬರ್ತಾರಂತ ಎಲ್ಲರೂ ಆರ ಇಟ್ಕೊಂಡು ಕಾಯ್ತಾ ಇದ್ದಾರೆ. ನಮ್ಮ ಶಾಸಕರು ಫ್ರೆಂಡ್ಸ್, ಆಲ್ರೆಡಿ ನಾಟಕ ಸ್ಟಾರ್ಟ್ ಆಗಿಬಿಟ್ಟಿದೆ.
ಬನ್ನಿ ಬನ್ನಿ ನೋಡೋಣ ಬನ್ನಿ. ಫ್ರೆಂಡ್ಸ್ ಸಣ್ಣ ಆಲೆ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಹೋ ಫುಲ್ ಜೋಶಲ್ಲಿ ಫುಲ್ ಲವ್ ಮೂಡಲ್ಲಿ ಲವ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಣ್ಣರು. ಸಾಮಾಜಿಕ ನಾಟಕ ಅಂದ್ರೆ ಫ್ರೆಂಡ್ಸ್ ರಿಯಲಿ ಒಂದು 10 ಗಂಟೆಗೆ ಸ್ಟಾರ್ಟ್ ಆಗಿತ್ತು, ಬೆಳಿಗ್ಗೆ 5 ಗಂಟೆವರೆಗೂ ಇರುತ್ತೆ. ಆದರೆ ಜನಗಳೆಲ್ಲ ತಾಳ್ಮೆಯಿಂದ ಕುತ್ಕೊಂಡು ನೋಡ್ತಾರಲ್ಲ, ಪಾಪ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಿಜವಾಗಿ ನಮಗಂತೂ ವಯಸ್ಸಲ್ಲಿ ತುಂಬ ಮಾಡ್ತಾ ಇದ್ವಿ. ಅಲ್ಲೇ ಮಲ್ಕೊಂಡು ಕೊನೆಗೆ ನಿದ್ದೆ ಬಂದರೆ ಅಲ್ಲೇ ಎದ್ದು ಬರ್ತಾ ಇದ್ವಿ. ಇವಾಗೆಲ್ಲ ಅಷ್ಟೊಂದು ತಾಳ್ಮೆನೇ ಇಲ್ಲ. ನೋಡಿ ಜನ ಹೆಂಗೆ ಕಾಯ್ತಾ ಇದ್ದಾರೆ, ಹೆಂಗೆ ನೋಡ್ತಾ ಇದ್ದಾರೆ, ತುಂಬಾ ಆಸಕ್ತಿಯಿಂದ ನೋಡ್ತಾರೆ. ಅಂದ್ರೆ ಹಳ್ಳಿಗಳಲ್ಲಿ ಇದೇ ಒಂದು ಮನೋರಂಜನೆ ಏಕೆಂದರೆ ಗ್ರಾಮಗಳಲ್ಲಿ ತುಂಬಾ ಮನೋರಂಜನೆ ಪ್ರಾಕ್ಟೀಸ್ ಮಾಡಿ ತುಂಬಾ ದಿನ ತುಂಬಾ ಖರ್ಚು ಮಾಡಿ ಪಾಪ ಪಾತ್ರಧಾರಿಗಳು 10,000 ರೂಪಾಯಿ ಮೇಲೆನೆ ಖರ್ಚು ಮಾಡಿರ್ತಾರೆ. ನಮ್ಮ ಪ್ರೀತಿಯ ಪುಷ್ಪಗಳಲ್ಲಿ ಈ ಶುಭ ಸಂದರ್ಭದಲ್ಲಿ ತುಂಬಾನೇ ಈ ಪ್ರಿಯತಮನ ಕನ್ಯೆಯನ್ನು ಮುಟ್ಟುಕೊಳ್ಳುವ ಎಲ್ಲರಿಗೂ ಮನೋರಂಜನೆ ಕೊಡ್ತಾರೆ. ನಿಜವಾಗಿ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಯಾಕಂದ್ರೆ ಅಷ್ಟೊಂದು ತಾಳ್ಮೆಯಿಂದ ಅಷ್ಟೊಂದು ಖರ್ಚು ಮಾಡಿ ಟೈಮ್ ವೇಸ್ಟ್ ಮಾಡಿಕೊಂಡು ಕೆಲಸ ಇದ್ರೂ ಅದನ್ನು ಮಾಡದೆ ಫಸ್ಟ್ ಈ ನಾಟಕ ಈ ಹಬ್ಬ ಮುಗಿಸ್ಕೋಬೇಕಂತೇಳಿ ತುಂಬ ಜನ ತುಂಬ ಡೆಡಿಕೇಟೆಡ್ ಆಗಿ ಈ ನಾಟಕಕ್ಕೋಸ್ಕರನೇ ತುಂಬ ತ್ಯಾಗ ಮಾಡಿದ್ದಾರೆ ಗ್ರಾಮೀಣ ಪ್ರತಿಭೆಗಳು. ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ನಾಟಕ ಮಾತ್ರ. ಗಾಯಕ ಅಂದರೆ ಹಾಡು ಹೇಳ್ತಾ ಇರೋನು ನಮ್ಮ ಕ್ಲಾಸ್ಮೇಟು ಈಶ್ವರ್ ಅಂತ ಹೇಳ್ಬಿಟ್ಟು. ನಿಜವಾಗೂ ಗಂಡು ಹೆಣ್ಣಿನ ವಯಸ್ಸು ಸೇಮ್ ಮಿಸ್ಸಾಗಿ ಹೇಳ್ತಾನೆ. ತುಂಬ ಒಳ್ಳೆ ಕಲೆ ಇದೆ ಅವನಿಗೆ. ಚಿಕ್ಕ ವಯಸ್ಸಿಂದಲೂ ತುಂಬ ಕಲೆ ಅವನಿಗೆ. ತುಂಬ ಅದ್ಭುತವಾಗಿ ಲೇಡೀಸ್ ವಾಯ್ಸು ಆ್ಯಂಡ್ ಜೆಂಟ್ಸ್ ವಾಯ್ಸ್ನ ಹೇಳ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ಇಲ್ಲೇ ಇರು, ಬೇಗ ಬರುತ್ತೇನೆ.
ನಯನವನ್ನು ಕೆಳಗೆ ನೀನು ನಾಗ ಬೇಡ ಈ ಪ್ರಪಂಚದ ಪ್ರತಿಯ ಜೀವನದಲ್ಲಿ ಚದುರಂಗದ ಆಟ ಆಡ ಯೌವನ ಬಿಟ್ಟ ಜಿಂಕೆಯಿಂದ ನಾನು ಮಾಡ್ತೇನೆ ನನ್ನ ಮನಮಂಚದಲ್ಲಿ ಮನಸ್ಸು ಬೆಚ್ಚಿ ಒಂದಾಗ ತಿಳಿಯುತ್ತದೆ ನಾನು ನಾಮದನೋ ಅಥವಾ ರಸಿಕರ ರಾಜನೆಂದ ನೀಚ ಮದುವೆ ಇರಿಸಿಕೊಂಡು ಮತ್ತಾನೆ ಅಂತ ಹೋಗಿ ಬಂದರೆ ಅಂದಿನ ಅಂತ್ಯಗಳು ನಯವಂಚಕ ಈ ಜಗತ್ತನ್ನು ಪರಿಪಾಲಿಸುವ ಬಳಿಕ ಬಾಲಗಳನ್ನು ನನ್ನ ಅಂಗೈಲಿಟ್ಟುಕೊಂಡು ಆಚರಿಸುವ ಈ ಹೆಣ್ಣು ಇವನಿಗೆ ನಿನ್ನಂತಹ ಯೌವನ ಬಲಿತ ಜಿಂಕೆಯಿಂದ ಅಂತೇಳಿ ಹಣವಿದ್ದಾಗ ಅಪ್ಪ ಮಾಡಬೇಕಂತೆ ಯೌವನವಿದ್ದಾಗ ಕಾಮದ ವಿದ್ಯೆ ಮಾಡಬೇಕಂತೆ ಸುಮ್ಮನೆ ನಟವನಿಗೆ ಒಂದಾಗ ಬಾಚಲವೇ ನೀಚ ನನ್ನಂತ ಪವಿತ್ರವಾದ ಶಿವನ ನಿನ್ನ ತನಗೆ ಎಂದಿಗೂ ದಕ್ಕಕ್ಕೆ ಬಿಡೋದಿಲ್ಲ ಕಣೋ ಬೆಟ್ಟತನಗಳ ಶೈಣ ಚಂಡ ಈ ರವಿವರ್ಮನ ಗಂಡಸನಕ್ಕೆ ಸವಾಲು ಹಿಂದೆ ನಿನ್ನ ಯೌವನಗೂ ಪ್ರಕಾಶಿಕ ನಾನಾಗಲೇ ರಾಮದ ಸ್ಥಳ ಮಾಲೆ ನಿನ್ನ ಒಂದೊಂದು ಅಂಗಾಂಗ ಹುಟ್ಟಿ ಸರಿದು ಚಿನ್ನದ ಬಿಡಲಾರ ಫ್ರೆಂಡ್ಸ್, ರಿಯಲಿ ಒಂದು ಸಾಮಾಜಿಕ ನಾಟಕ ಸಕ್ಸಸ್ ಆಗಬೇಕಂದ್ರೆ ಒಂದು ಸಾಮಾಜಿಕ ನಾಟಕ ಫುಲ್ ಸಕ್ಸಸ್ ಆಗಲೇಬೇಕು ಅಂತಂದರೆ ಒಬ್ಬ ವಿಲನ್ನ ಪಾತ್ರ ತುಂಬ ಮುಖ್ಯ ಆಗುತ್ತೆ. ಅವರು ಕೊಡೋ ಒಂದು ಡೈಲಾಗು, ಅವರು ಮಾಡೋ ಒಂದು ಪರ್ಫಾರ್ಮೆನ್ಸು, ಅವರು ಆ ಡೈಲಾಗ್ನ ಹೇಳಿ ಆ ನಗೋ ಅಂಥ ಒಂದು ಕಲೆ ಅನ್ನೋದು ಅವರಲ್ಲಿ ಇದ್ದು ಅಂತಂದರೆ ರಿಯಲಿ ಸುಳ್ಳಲ್ಲ. ಆ ಒಂದು ಸಾಮಾಜಿಕ ನಾಟಕ ಫುಲ್ಲು ಎಲ್ಲ ಹಳ್ಳಿಗಳಲ್ಲೂ ಮನೆಗಳಲ್ಲೂ ಮನೆ ಮಾತಾಗೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಮಾಡ್ದ ಅಂತ ಪ್ರತಿಯೊಬ್ಬರೂ ಮಾತಾಡ್ತಾರೆ ಫ್ರೆಂಡ್ಸ್. ರಿಯಲಿ ಮೇನು ವಿಲನ್ಗಳೇ ಅದಕ್ಕೆ ಕಿಲ್ಲರ್ಗಳು, ಅವರಿಂದನೇ ಸಕ್ಸಸ್ ಆಗಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ರದರ್. ಫ್ರೆಂಡ್ಸ್, ಆ ಹಿನ್ನೆಲೆ ಗಾಯಕ ಅವರೇ ನೋಡಿ, ಅವನೇ ನನ್ನ ಕ್ಲಾಸ್ಮೇಟು. ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾನೆ. ಹೆಣ್ಣು ಗಂಡಿನ ಎರಡು ವಾಯ್ಸ್ನು ಅದ್ಭುತವಾಗಿ ಆಡ್ತಾನೆ ಫ್ರೆಂಡ್ಸ್, ಅದ್ಭುತವಾಗಿ ಆಡ್ತಾನೆ. ತುಂಬ ನಾಟಕಗಳಲ್ಲಿ ಇವನೇ ಹಿನ್ನೆಲೆ ಗಾಯಕ. ತುಂಬ ನಾಟಕಗಳು ನಮ್ಮ ಸೈಡ್ ನಡೆಯೋಂಥ 3% ನಾಟಕಗಳಲ್ಲಿ ಇವನು ಇರ್ತಾನೆ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಸೇರಿದ್ದಾರೆ ನೋಡಿ. ಇಷ್ಟು ಹೊತ್ತಾದ್ರೆ 2 ಗಂಟೆ ಆಗಿದೆ. ಫುಲ್ಲು ಚಳಿ ಇದ್ರೂ ಜನ ಸ್ವಲ್ಪನೂ ಅಲ್ಗಾಡಿಲ್ಲ. ನೋಡಿ ಇವನ ಗಾನ ಎಷ್ಟು ಅದ್ಭುತವಾಗಿದೆ ಅಂದರೆ ಸಖತ್ತಾಗಿ ಹೇಳ್ತಾನೆ ಫ್ರೆಂಡ್ಸ್. ಹಾಡು ಹೇಳೋದ್ರಲ್ಲೇ ನಂಬರ್ 1
ಅಂದದ ಅರಮನೆಯಲ್ಲಿ ನಾಡುತ್ತಿದ್ದ ನನ್ನ ಕಾಮನಗಳಿಗೆ ಹೇಗಿದೆ ಹೇಗಿದೆ ಈ ರವಿವರ್ಮನ ಕಾಮದ ರಸ ದೌತಣ ಈ ರವಿವರ್ಮ ಬಯಸಿದ ಬಣ್ಣಕ್ಕೆ ಜೀವನ ಶೀಲ ದರ್ಶನ ತಾಯಿ ಚೆನ್ನಾಗಿ ಮಾತು. ಇದೇನೋ ಮಾಡಿದ್ರಿ. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡು ಪ್ರೀತಿ ಪ್ರೇಮ ಕಷ್ಟವನ್ನು ನನ್ನಿಂದ ದೂರ ಮಾಡಿದ್ರು. ಯಾಕಮ್ಮ ನಿನಗೆ ನನ್ನ ಮೇಲೆ ಇಷ್ಟೊಂದು ಕೋಪ? ಯಾಕೆ? ನನಗೆ ಏನ್ ಮಾಡಿ ಈ ನನ್ನ ಎಂಜಲಾದ ದೇಹನ ಪ್ರೀತಮಿಗೆ ಒಪ್ಪಿಸ್ಬೇಕು. ಪ್ರೀತಿಯ ಪ್ರೀತಮಿಗೆ ಸಿಗಿಸುವುದು ತಂದೆ ಅಂತ ಹೋಗಿಲ್ಲ ಪ್ರೀತಮಿಗೆ ಈ ನನ್ನ ಕೆಟ್ಟ ಮಗನ ಇದೇ ತೋರಿಸು ತಾಯಿ. ಅಯ್ಯೋ, ಇಲ್ಲ ಇಲ್ಲ ಈ ನನ್ನ ಈ ಸ್ಥಿತಿನೆಲ್ಲ ಒಂದು ಪದ್ಧತಿ ಬಂದು ನಾನು ಸಾಯಲೇಬೇಕು ಸಾಯಲೇಬೇಕು. ಪ್ರೇಮದಾಸ್ ಈ ಸಾವಿರ ಬಂದಿರಿ ಹತ್ತಿರ ಬನಾಯನ ನಾ ಕೊಡುವೆ ಪ್ರೇಮದಾಸ್ ಈ ಮುತ್ತನ್ನು ಹತ್ರ ಬರಬೇಡ ಪ್ರೀತಮ್. ಈ ನನ್ನ ಬಲಿನವಾದ ದೇಹನ ಹೀಗೆ ಬಿಟ್ಬೇಡ. ನನ್ನನ್ನು ಕ್ಷಮಿಸ್ಬಿಡು ಪ್ರೀತಮ್. ಪ್ರೀತಮ್ ನನ್ನನ್ನೇ ಯಾರು ಅಂತ ಕೇಳ್ತಿದ್ಯಲ್ಲ ಏನಾಗಿದೆ ನಿನಗೆ ಏನೋ ಇದೆಲ್ಲ ಹೇಗಾಯ್ತು ಇದೆಲ್ಲ ಹಿನ್ನೆಲೆ ಗಾಯಕ ಈಶ್ವರ್ ಸರ್ ಸ್ವಲ್ಪ ಟೇಬಲ್ ಬರಬೇಕು ಬೈ ಸರ್. ಪಶುಪತಿ ಮಾಡಿದ ಮಲ್ಲನಿಗೆ ಅವರಕ್ಕ ಉಪಾರೆಡ್ಡಿ ಲಕ್ಷ್ಮಕ್ಕ 1000 ರೂಪಾಯಿ ಕೊಟ್ಟಿದ್ದಾರೆ ಬಂದು ಸ್ವೀಕರಿಸಬೇಕು. ಪಶುಪತಿ ದುಡ್ಡು ಬೇಡನಪ್ಪ. ಈಶ್ವರ್ ಸರ್ ಬರಿ ಸರ್
ಹಿನ್ನೆಲೆ ಗಾಯಕ ಸಮುದ್ರ ಪ್ರಾರ್ಥನೆಗಪ್ಪ 500 ಕೊಟ್ಟಿದ್ರಲ್ಲ ಈಗ 1000 1 ವರ್ಷ ನಾಚ ಅಂತ ಇವಳ ಮೈ ಬಣ್ಣ ಇವನನ್ನು ಕಂಡು ನನ್ನ ನರನಾಡಿಗಳಲ್ಲಿ ಹರಿಯುತ್ತಿದೆ ಕಾಮನ ಕಿರಣಗಳು. ಇವಳನ್ನು ಅನುಭವಿಸ ರಾಜ ಅನುಭವಿಸ ಎಂದು ನನ್ನ ಮನಸ್ಸು ಪ್ರೇರೇಪಿಸುತ್ತಿದೆ. ನನ್ನ ಮನ ಕದ್ದ ಬಾಲಿ, ಈ ಮನಮದ ರಾಜನಿಗೆ ಈ ನಿನ್ನ ಸೌಂದರ್ಯ ದಕ್ಷಿಣ ಮಾಡಿಸುವೆಯಾ? ಓ ಮಾವನವರು, ಇದೇನು ಮಾವನವರೇ, ಬೆಂಗಳೂರಿಂದ ಯಾವಾಗ ಬಂದ್ರಿ? ಈಗ ತಾನೇ ಬಂದೆ ಮೇಘನ. ನಿನ್ನ ಮುದ್ದು ಮುಖದ ದಕ್ಷಿಣ ಮಾಡ್ಕೊಳ್ಳೋದು ಈಗ ತಾನೇ ಬಂದೆ. ಆದರೆ ನೀನಾಕಿಲ್ಲಿ? ಓಹೋ, ಇವರಿಗೆ ಚೇತನ ವಿಷಯ ತಿಳಿಸಬಹುದೇ? ಬೇಡ ಬೇಡ ಮಾವ, ನನಗೆ ಮನೆಯಲ್ಲಿದ್ದು ತುಂಬಾ ಬೇಜಾರವಾಯ್ತು. ಅದಕ್ಕೋಸ್ಕರ ಹೀಗೆ ಸುತ್ತಾಡಿಕೊಂಡು ಹೋಗೋಣ ಅಂತ ಬಂದೆ. ಮೇಘನ, ನೀನಿನ್ನು ಮುಂದೆ ಒಂಟಿಯಾಗೋದು ತರವಲ್ಲ. ನಾಳೆನೇ ನಾವಿಬ್ರು ಸೇರಿಕೊಂಡು ಮದುವೆ ಮಾಡಿಕೊಳ್ಳೋಣ. ಅವಾಗ ನಿನಗೆ ಯಾವ ಬೇಸರ ಆಗೋದಿಲ್ಲ. ಮಾವ, ನನಗೆ ಈಗಲೇ ಮದುವೆ ಬೇಡ. ಇನ್ನು 2 ವರ್ಷ ವಿದ್ಯಾಭ್ಯಾಸ ಮಾಡೋದಿದೆ. ಆ ನಂತರ ಈ ವಿಷಯದ ಬಗ್ಗೆ ಮಾತನಾಡೋಣ. ಸರಿ ಮೇಘನ, ನಿನ್ನ ಆಸೆ ನಾನು ಯಾಕೆ ಬೇಡ ಮೇಲೆ. ಆದರೆ ಅಲ್ಲೇ ತನಕ ನಿನ್ನ ಸಹೋದರ ಜೊತೆ ಆಟವಾಡಕ್ಕೆ ಅಪ್ಪಣೆ ಕೊಡುವೆಯಾ? ಮಾವ, ಇದು ತಪ್ಪಲ್ಲವೇ? ಈ ರೀತಿ ಮಾಡುವುದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಈ ರೀತಿ ಮಾತನಾಡಿ ನನ್ನ ಮನಸ್ಸನ್ನು ಬೇಜಾರು ಮಾಡಬೇಡಿ ಮಾವ. ನೀ ನನ್ನ ಸಹೋದರ ಸತತವಾಗಿ 12 ವರ್ಷ ಕಾಲು ಬಿಡಿದೆ ಮೇಘನ. ಆಟ ಮಾಡದೆ ಸುಮ್ಮನೆ ಒಂದಾಗ ಬಾ. ಮಾವ, ಇದೇನು ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದೀರಾ? ಇಲ್ಲಿಂದ ಹೊರಟ ಹಾಗೆ. ಫ್ರೆಂಡ್ಸ್, ಇಲ್ಲಿಗೆ ಈ ನಾಟಕದ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬ ಲೆಂತ್ ಆಗಿದೆ. ಪ್ಲೀಸ್ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಪ್ಲೀಸ್ ದಯವಿಟ್ಟು ನಿಮ್ಮ ಸಪೋರ್ಟು ತುಂಬ ಮುಖ್ಯ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ತುಂಬ ಒಳ್ಳೆಯ ವಿಡಿಯೋಗಳು ಬರ್ತಾವೆ.